ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 20ನೇ ಪ್ರಶ್ನೆ, ಹಣ ಮತ್ತು ಸಾಲ ಎಂಬ ಚಾಪ್ಟರ್ ಇಂದ ಚಾಲ್ತಿ ಖಾತೆಯ ವಿಶೇಷತೆ ಏನು ಅಂತ ಕೇಳ್ತಾ ಇದ್ದಾರೆ. ಚಾಲ್ತಿ ಖಾತೆಯ ವಿಶೇಷತೆ ಏನು? ಇಲ್ಲಿ ಬ್ಯಾಂಕ್ ಖಾತೆಗಳಲ್ಲಿ 4 ತರದ ಖಾತೆಗಳು ಇವೆ ಮಕ್ಕಳೇ. ಓಕೆ, ಒಂದು ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಖಾತೆ ಮತ್ತು ನಿಶ್ಚಿತ ಠೇವಣಿ ಖಾತೆ. ಓಕೆ, ಸೊ ಇದರಲ್ಲಿ ಚಾಲ್ತಿ ಖಾತೆ ವಿಶೇಷತೆ ಏನು ಅಂತ ಕೇಳ್ತಾ ಇದ್ದಾರೆ. ಚಾಲ್ತಿ ಖಾತೆ ಅಂತಂದ್ರೆ ವ್ಯವಹಾರಿ ಸಂಸ್ಥೆಗಳು, ವ್ಯಾಪಾರಿಗಳು ಮತ್ತು ಸಾರ್ವಜನಿಕ ಅಧಿಕಾರಸ್ಥರು ತೆರೆಯುವಂತಹ ಖಾತೆಯೇ ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್. ಇದನ್ನ ಕರೆಂಟ್ ಅಕೌಂಟ್ ಅಂತ ಕರೀತಾರೆ ಮಕ್ಕಳು. ಓಕೆ, ಬಿಸ್ನೆಸ್ ಪರ್ಸನ್ಸ್ ಅಂದ್ರೆ ವ್ಯವಹಾರ ನಡೆಸುವವರು ತೆರೆಯುವಂತಹ ಖಾತೆ ಚಾಲ್ತಿ ಖಾತೆ. ಇಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ಹಣವನ್ನ ಠೇವಣಿ ಮಾಡಬಹುದು ಮತ್ತು ಹಿಂಪಡೆಯಬಹುದು. ಇದಕ್ಕೆ ಯಾವುದೇ ಮಿತಿ ಇರುವುದಿಲ್ಲ. ಆದರೆ ಇಲ್ಲಿನ ಠೇವಣಿಗೆ ಯಾವುದೇ ಬಡ್ಡಿಯನ್ನ ಬ್ಯಾಂಕು ನೀಡುವುದಿಲ್ಲ. ಓಕೆನಾ? ಉಳಿತಾಯ ಖಾತೆಯಲ್ಲಿ ನಿಮ್ಮ ಹಣಕ್ಕೆ ಬ್ಯಾಂಕುಗಳು ಬಡ್ಡಿಯನ್ನ ನೀಡ್ತವೆ. ಅದೇ ರೀತಿ ಫಿಕ್ಸ್ಡ್ ಡಿಪಾಸಿಟ್ಗೂ ಕೂಡ ನಿಮಗೆ ಬಡ್ಡಿ ಸಿಗುತ್ತೆ. ಆದರೆ ಇಲ್ಲಿ ಚಾಲ್ತಿ ಖಾತೆಗೆ ಯಾವುದೇ ರೀತಿಯ ಬಡ್ಡಿಯನ್ನ ಬ್ಯಾಂಕುಗಳು ನೀಡುವುದಿಲ್ಲ. ದಿನಕ್ಕೆ ಎಷ್ಟು ಬಾರಿ ಬೇಕಾದರೂ ನೀವು ಹಣವನ್ನ ಠೇವಣಿ ಮಾಡಬಹುದು ಅಥವಾ ಹಿಂಪಡೆಯಬಹುದು. ಅದೇ ರೀತಿ ಇಲ್ಲಿ ಇರುವಂತಹ ಠೇವಣಿಗೆ ಬ್ಯಾಂಕುಗಳು ಶುಲ್ಕವನ್ನ ವಿಧಿಸುತ್ತವೆ. ಓಕೆ, ಇದು ಚಾಲ್ತಿ ಖಾತೆಯ ವಿಶೇಷತೆ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.